ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಿಮ್ಮ ಒಂದು ಮೊಬೈಲ್ ಅಲ್ಲಿಯೂ ಕೂಡ ಮೇಲ್ಗಡೆ ರೈಟ್ ಸೈಡ್ ಕಾರ್ನರ್ ಅಲ್ಲಿ ಅವಾಗ ಗ್ರೀನ್ ಡಾಟ್ ಬರ್ತಾ ಇರುತ್ತೆ. ಅದನ್ನ ಯಾವ ತರ ಆಫ್ ಮಾಡ್ಕೊಳ್ಳೋದು, ಅದು ಏನಕ್ಕಪ್ಪ ಬರುತ್ತೆ, ಅದರಿಂದ ಏನೇನ್ ಯೂಸಸ್ ಇದೆ ಏನೇನ್ ಯೂಸಸ್ ಇಲ್ಲ, ಅದನ್ನ ಯಾವ ತರ ಆಫ್ ಮಾಡ್ಕೊಳ್ಳೋದು, ಒಟ್ಟಾರೆಯಾಗಿ ಆ ಒಂದು ಗ್ರೀನ್ ಡಾಟ್ ಅನ್ನ ಯಾವ ತರ ಆಫ್ ಮಾಡ್ಕೊಂಡ್ಬಿಟ್ಟು ಯಾವಾಗ ಯೂಸ್ ಆಗುತ್ತೆ, ಯಾವ ತರ ಯೂಸ್ ಆಗುತ್ತೆ ಅಂತ ಕಂಪ್ಲೀಟ್ ಆಗಿ ಕೊನೆವರೆಗೂ ವಿಡಿಯೋನ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಮತ್ತೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಬಂದಿದ್ರೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಿಲ್ಲಪ್ಪ ಅಂದ್ರೆ ಬೇಗನೆ ಈ ಕೂಡಲೇ ಮರೀದೆ ಸಬ್ಸ್ಕ್ರೈಬ್ ಮಾಡಿ. ಏನಕ್ಕಪ್ಪ ಅಂದ್ರ ಡೈಲಿ ಇದೇ ತರ ಒಂದು ನಿಮಗೆ ಯೂಸ್ಫುಲ್ ಆಗೋ ಕಂಟೆಂಟ್ಸ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಅದಕ್ಕೆ ಮರೀದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮ್ಮ ಒಂದು ಟೈಮ್ ಅನ್ನ ವೇಸ್ಟ್ ಮಾಡದೆ ಡೈರೆಕ್ಟ್ ಆಗಿ ಟಾಪಿಕ್ ಸ್ಟಾರ್ಟ್ ಮಾಡ್ತೀನಿ. ಮೊದಲನೇದಾಗಿ ನಿಮ್ಮ ಒಂದು ಮೊಬೈಲ್ ಅಲ್ಲಿಯೂ ಕೂಡ ಆಲ್ಮೋಸ್ಟ್ ಆಲ್ ಇವಾಗ ಲೇಟೆಸ್ಟ್ ಆಗಿ 1 ವರ್ಷ 2 ವರ್ಷ ಯಾರಾದ್ರೂ ಮೊಬೈಲ್ ಪರ್ಚೇಸ್ ಮಾಡಿದ್ರೆ, ನಿಮ್ಮ ಒಂದು ಮೊಬೈಲ್ ಏನಾದ್ರೂ 1 ವರ್ಷ 2 ವರ್ಷ ಹಳೇದಿದ್ರೆ ಆ ಒಂದು ಗ್ರೀನ್ ಡಾಟ್ ಬರ್ತಾ ಇರುತ್ತೆ ಸ್ನೇಹಿತರೆ. ಯಾಕೆ ಬರ್ತಾ ಇರುತ್ತಂದ್ರೆ, ನಿಮ್ಮ ಒಂದು ಫೋನ್ ನಲ್ಲಿ ನಿಮ್ಮ ಒಂದು ಫೋನ್ ಏನಾದ್ರೂ ಬ್ಯಾಕ್ ಗ್ರೌಂಡ್ ಅಲ್ಲಿ ಕ್ಯಾಮ್ರಾ ಯೂಸ್ ಆಗೋದಾಗಿರ್ಬೋದು, ಅಕಸ್ಮಾತ್ ಮೈಕ್ರೋಫೋನ್ ಅಂದ್ರೆ ಕಾಲ್ ಅಲ್ಲಿ ಮಾತಾಡುತ್ತಾ ಇರೋ ಸಂದರ್ಭದಲ್ಲಿ, ಏನಾದ್ರೂ ಒಂದು ರೆಕಾರ್ಡಿಂಗ್ ಸಂದರ್ಭದಲ್ಲಿ ಮೈಕ್ರೋಫೋನ್ ಮತ್ತೆ ಕ್ಯಾಮ್ರಾ ಬ್ಯಾಕ್ ಗ್ರೌಂಡ್ ಅಲ್ಲಿ ಯೂಸ್ ಆಗ್ತಾ ಇರುತ್ತೆ. ಒಟ್ನಲ್ಲಿ ನಿಮ್ಮ ಒಂದು ಮೊಬೈಲ್ ಅಲ್ಲಿ ನೀವು ಕ್ಯಾಮ್ರಾ ಯೂಸ್ ಮಾಡ್ತಾ ಇರೋ ಟೈಮ್ ಅಲ್ಲಿ, ಮೈಕ್ರೋಫೋನ್ ಯೂಸ್ ಮಾಡ್ತಾ ಇರೋ ಟೈಮ್ ಅಲ್ಲಿ, ಆಡಿಯೋ ಇನ್ಪುಟ್ ಮಾಡೋ ಟೈಮ್ ಅಲ್ಲಿ ಈ ತರ ಒಂದು ಅವಾಗ ಈ ತರ ಗ್ರೀನ್ ಡಾಟ್ ಬರ್ತಾ ಇರುತ್ತೆ, ಬಂದು ಹೋಗ್ತಾ ಇರುತ್ತೆ. ಏನಕ್ಕಪ್ಪ ಅಂದ್ರೆ, ನಿಮ್ಮ ಒಂದು ಫೋನ್ ಅಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ನಾನು ಸ್ನ್ಯಾಪ್ಚಾಟ್ ಓಪನ್ ಮಾಡ್ತೀನಿ, ನೋಡ್ಕೋಬಹುದು. ಇವಾಗ ಸ್ನ್ಯಾಪ್ಚಾಟ್ ಓಪನ್ ಮಾಡ್ತೀನಿ. ಸ್ನ್ಯಾಪ್ಚಾಟ್ ಓಪನ್ ಮಾಡಿದ ತಕ್ಷಣ ಇಲ್ಲಿ ಮೇಲ್ಗಡೆ ಮೂಲೆಯಲ್ಲಿ ಕ್ಯಾಮ್ರಾ ಬರ್ತಾ ಇರುವಂತದ್ದು ನೋಡ್ಕೋಬಹುದು ಸ್ನೇಹಿತರೆ. ಅಂದ್ರೆ ಕ್ಯಾಮ್ರಾ ಪರ್ಮಿಷನ್ ಬಂದಿರುವಂತದ್ದು, ಈ ಒಂದು ಸ್ನ್ಯಾಪ್ಚಾಟ್ ಆಪ್ಗೆ ಕ್ಯಾಮ್ರಾ ಪರ್ಮಿಷನ್ ಕೊಟ್ಟಿರುವಂತದ್ದು. ಅದಕ್ಕೆ ಅಲ್ಲಿ ಕ್ಯಾಮ್ರಾ ಓಪನ್ ಮಾಡಿದ ತಕ್ಷಣ ಇವಾಗ ಫಾರ್ ಎಕ್ಸಾಂಪಲ್ ಎಲ್ಲಿ ಕ್ಯಾಮ್ರಾ ಯೂಸ್ ಮಾಡ್ತೀರಾ ನೀವು, ಅವಾಗೆಲ್ಲ ಅಲ್ಲಿ ಗ್ರೀನ್ ಡಾಟ್ ಬರ್ತಾ ಇರುತ್ತೆ. ಮತ್ತೆ ಮೈಕ್ರೋಫೋನ್ ನೀವು ಎಲ್ಲಿ ಯೂಸ್ ಮಾಡ್ತಾ ಇರ್ತೀರಾ ಆ ಒಂದು ಮೈಕ್ರೋಫೋನ್ ಬರ್ತಾ ಇರುತ್ತೆ, ಮೈಕ್ರೋಫೋನ್ ಸಿಂಬಲ್ ಗ್ರೀನ್ ಡಾಟ್ ಬಂದ್ ಹೋಗ್ತಾ ಇರುತ್ತೆ. ಅದರಿಂದ ನಿಮ್ಮ ಒಂದು ಮೊಬೈಲ್ ಯಾವುದೇ ತರ ಹ್ಯಾಕ್ ಆಗಿರುವುದಿಲ್ಲ, ಏನೂ ಒಂದು ಡೇಂಜರಸ್ ಸಿಂಬಲ್ ಅಲ್ಲ ಸ್ನೇಹಿತರೆ. ಆರಾಮಾಗಿ ಮೊಬೈಲ್ ಯೂಸ್ ಮಾಡ್ತಾ ಹೋಗಿ. ಅಕಸ್ಮಾತ್ ನೀವೇನಾದ್ರೂ ಅದನ್ನ ಆಫ್ ಮಾಡ್ಕೋಬೇಕಂತ ಅನ್ಕೊಂಡಿದ್ರೆ, ಯಾವ ತರ ಅದನ್ನ ಆಫ್ ಮಾಡ್ಕೊಳ್ಳೋದಂದ್ರೆ, ನಿಮ್ಮ ಒಂದು ಮೊಬೈಲ್ ಅಲ್ಲಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಫೋನ್ ಸೆಟ್ಟಿಂಗ್ಸ್ ಅನ್ನು ಓಪನ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಿಮ್ಮ ಒಂದು ಫೋನ್ ಸೆಟ್ಟಿಂಗ್ಸ್ ಅನ್ನು ಓಪನ್ ಮಾಡ್ಕೊಂಡಾಗ ಈ ತರ ಒಂದು ಇಂಟರ್ಫೇಸ್ ಬಂದಿರುತ್ತೆ. ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದ್ರೆ ಪ್ರೈವಸಿ ಅಂತ ಒಂದು ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಸೆಕೆಂಡ್ ಆಪ್ಷನ್ ಪರ್ಮಿಷನ್ ಮ್ಯಾನೇಜರ್. ನಿಮ್ಮ ಒಂದು ಮೊಬೈಲ್ ಅಲ್ಲಿ ಈ ಒಂದು ಪರ್ಮಿಷನ್ ಮ್ಯಾನೇಜರ್ ನಿಮ್ಗೆ ಗೊತ್ತಾಗ್ಲಿಲ್ಲಪ್ಪ ಅಂದ್ರೆ, ನಿಮ್ಮ ಒಂದು ಫೋನ್ ಸೆಟ್ಟಿಂಗ್ಸ್ ಓಪನ್ ಮಾಡ್ಕೊಂಡಿರ್ತಾರಲ್ಲ, ಇಲ್ಲಿ ಮೇಲ್ಗಡೆ ಮೂಲೆಯಲ್ಲಿ ಇಲ್ಲಿ ಮೇಲ್ಗಡೆ ಸರ್ಚ್ ಸೆಟ್ಟಿಂಗ್ಸ್ ಅಂತ ಬಂದಿರುವಂತದ್ದು, ಈ ಒಂದು ಸರ್ಚ್ ಬಾರ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಪರ್ಮಿಷನ್ ಮ್ಯಾನೇಜರ್ ಅಂತ ಈ ತರ ಟೈಪ್ ಮಾಡಿ. ಪರ್ಮಿಷನ್ ಮ್ಯಾನೇಜರ್ ಅಂತ ಟೈಪ್ ಮಾಡಿ. ಪರ್ಮಿಷನ್ ಮ್ಯಾನೇಜರ್ ಅಂತ ಟೈಪ್ ಮಾಡ್ಕೊಂಡ್ಬಿಟ್ಟು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಪರ್ಮಿಷನ್ ಮ್ಯಾನೇಜರ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಕ್ಯಾಮ್ರಾ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಯಾವ ಆಪ್ಸ್ಗೆ ಒಂದು ಕ್ಯಾಮ್ರಾ ಪರ್ಮಿಷನ್ ಕೊಡಬೇಕು. ಇವಾಗ ಇಲ್ಲಿ ಸಾಕಷ್ಟು ಆಪ್ಸ್ ಬಂದಿರುವಂತದ್ದು. ಫಾರ್ ಎಕ್ಸಾಂಪಲ್ ಇಲ್ಲಿ ಕ್ಯಾಮ್ರಾ, ಕ್ರೋಮ್, ಫ್ಲಿಪ್ಕಾರ್ಟ್ ಈ ತರ ಆಪ್ಷನ್ಸ್ ಗಳು ಬಂದಿರುವಂತದ್ದು. ನಿಮ್ಗೆ ಯಾವ ಒಂದು ಆಪ್ ಇಂದ ಕ್ಯಾಮ್ರಾ ಯೂಸ್ ಆಗುತ್ತೆ, ನಿಮ್ಗೆ ಯಾವ ಆಪ್ಸ್ ಗಳಿಗೆ ನೀವು ಕ್ಯಾಮ್ರಾ ಯೂಸ್ ಮಾಡಬೇಕು, ಪರ್ಮಿಷನ್ ಕೊಡಬೇಕು. ಫ್ಲಿಪ್ಕಾರ್ಟ್ ಮೇಲೆ ಇದ್ರೆ ಫ್ಲಿಪ್ಕಾರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಆಫ್ ಮಾಡ್ಕೋಬೇಕಂತ ಅನ್ಕೊಂಡಿದ್ರೆ ಡೋಂಟ್ ಅಲೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಗೂಗಲ್ ಗಿದ್ರೆ ಗೂಗಲ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಡೋಂಟ್ ಅಲೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ತರ ಎಲ್ಲ ಒಂದು ನಿಮ್ಗೆ ಬೇಕಾದ ಆಪ್ಸ್ ಗಳಿಗೆ, ನಿಮಗೆ ಬೇಡದೇ ಇರೋ ಆಪ್ಸ್ ಗಳಿಗೆ ಈ ತರ ಮಾಡ್ಕೊಳ್ಳಿ. ನಿಮ್ಗೆ ಬೇಕಾದಲ್ಲಿ ಇಲ್ಲಿ ಆಧಾರ್ ಫೇಸ್ ಐಡಿ ಇರುವಂತದ್ದು, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಅಲೋ ಓನ್ಲಿ ವೈಲ್ ಯೂಸಿಂಗ್ ದಿ ಆಪ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಆ ಒಂದು ಆಪ್ಗೆ ಕ್ಯಾಮ್ರಾ ಪರ್ಮಿಷನ್ ಅಂದ್ರೆ ಕ್ಯಾಮ್ರಾ ಯೂಸ್ ಮಾಡೋದಕ್ಕೆ ಪರ್ಮಿಷನ್ ಸಿಗುತ್ತೆ. ಇನ್ನ ನೆಕ್ಸ್ಟ್ ಬಂದ್ಬಿಟ್ಟು ಮೈಕ್ರೋಫೋನ್. ಇಲ್ಲಿ ಪರ್ಮಿಷನ್ ಮ್ಯಾನೇಜರ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಮೈಕ್ರೋಫೋನ್ ಅಂತ ಒಂದು ಆಪ್ಷನ್ ಇರುವಂತದ್ದು, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಯಾವ ಒಂದು ಆಪ್ಸ್ಗೆ ಬೇಕು ಅದನ್ನ ಅಷ್ಟೇ ಬಿಡಿ. ಯಾವ ಒಂದು ಆಪ್ಸ್ಗೆ ನೀವು ರಿಮೂವ್ ಮಾಡ್ಕೋಬೇಕು, ಕ್ರೋಮ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಡೋಂಟ್ ಅಲೋ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಆಯ್ತು. ಇವಾಗ ಈ ತರ ಎಲ್ಲ ಒಂದು ಆಪ್ಸ್ ಗಳಿಗೆ ನೀವು ಫ್ರೀ ಟೈಮ್ ಅಲ್ಲಿ ನಿಮ್ಗೆ ಬೇಕಾದ ಆಪ್ಸ್ ಗಳಿಗೆ ಏನು ಚೇಂಜಸ್ ಮಾಡಬೇಡಿ. ನಿಮ್ಗೆ ಯಾವ ಒಂದು ಆಪ್ಸ್ ಗಳಿಗೆ ಕ್ಯಾಮ್ರಾ ಆಗಿರ್ಬೋದು, ಮೈಕ್ರೋಫೋನ್ ಪರ್ಮಿಷನ್ ಆಫ್ ಮಾಡ್ಕೋಬೇಕಂತ ಅನ್ಕೊಂಡಿರ್ತೀರ, ಈ ತರ ಸಿಂಪಲ್ ಸ್ಟೆಪ್ಸ್ ಗಳ ಮೂಲಕ ಆಫ್ ಮಾಡ್ಕೊಂಡ್ರೆ ಇನ್ ಮುಂದ್ಗಡೆ ಗ್ರೀನ್ ಡಾಟ್ ಬರೋದಕ್ಕೆ ಪರ್ಮಿಷನ್ ಕೊಡೋದಿಲ್ಲ ಸ್ನೇಹಿತರೆ. ಅಂದ್ರೆ ಗ್ರೀನ್ ಡಾಟ್ ಬರೋದು ಸ್ಟಾಪ್ ಆಗುತ್ತೆ. ಗ್ರೀನ್ ಡಾಟ್ ಏನಕ್ಕಪ್ಪ ಬರುತ್ತೆ ಅಂದ್ರೆ, ಬ್ಯಾಕ್ ಗ್ರೌಂಡ್ ಅಲ್ಲಿ ಅಂದ್ರೆ ಇವಾಗ ಆ ಒಂದು ಕ್ಯಾಮ್ರಾ ಯೂಸ್ ಆಗ್ತಾ ಇದೆ ನಿಮ್ಗೆ ಗೊತ್ತಾಗೋ ತರ ನಿಮಗೆ ಒಂದು ಸಿಗ್ನಲ್ ಸ್ನೇಹಿತರೆ. ಅದು ಗ್ರೀನ್ ಡಾಟ್ ಬಂದ್ರೆ ಸಿಗ್ನಲ್ ಅಂದ್ರೆ ಕ್ಯಾಮ್ರಾ ಯೂಸ್ ಆಗ್ತಿದೆ, ಮೈಕ್ರೋಫೋನ್ ಯೂಸ್ ಆಗ್ತಿದೆ ಅಂತ. ಅದರಿಂದ ಯಾವುದೇ ತರ ಒಂದು ಹ್ಯಾಕ್ ಇಲ್ಲ ಸ್ನೇಹಿತರೆ, ಯಾವುದೇ ಒಂದು
ನಿಮ್ಮ ಒಂದು ಫೋನ್ ಡೇಂಜರಸ್ ಅಲ್ಲಿ ಇಲ್ಲ ಸ್ನೇಹಿತರೆ. ಅಕಸ್ಮಾತ್ ಆಗಿ ಜಾಸ್ತಿ ಗ್ರೀನ್ ಡಾಟ್ ಬರ್ತಿದ್ರೆ ಒಂದ್ಸಲ ಫೋನ್ ಫ್ಯಾಕ್ಟರಿ ರೀಸೆಟ್ ಮಾಡ್ಕೊಳ್ಳಿ, ಅದು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಅದಕ್ಕೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಮರಿದೇ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ, ಏನೇ ಒಂದು ಡೌಟ್ಸ್ ಇದ್ರು ಯಾವುದೇ ಒಂದು ವಿಡಿಯೋ ಬೇಕಿದ್ರು ಕೆಳಗಡೆ ಕಾಮೆಂಟ್ ಮೂಲಕ ತಿಳಿಸಿ, ಎಲ್ಲ ಒಂದು ಕಾಮೆಂಟ್ಸ್ಗಳಿಗೆ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ನಿಮ್ಮ ಒಂದು ಟೈಮನ್ನು ವೇಸ್ಟ್ ಮಾಡದೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.